ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಖುಷಿಯಿಂದ ಬಂದಿದ್ರು, ಸಡಗರದಲ್ಲಿ ತೇಲಾಡ್ತಾ ಇದ್ರು. ಆದ್ರೆ ಯಾರದ್ದೋ ನಿರ್ಲಕ್ಷ್ಯಕ್ಕೆ RCB ಅಭಿಮಾನಿಗಳು ಆಹುತಿಯಾಗಿದ್ದಾರೆ. ಅಭಿಮಾನಿಗಳ ನರಳಾಟವೇ ಕರಳು ಹಿಂಡುವಂತಿದೆ. ಸಂಭ್ರಮದ ನಡುವೆ ಶೋಕದ ಸುನಾಮಿ ಎದ್ದಿದೆ. ಕಾಲ್ತುಳಿತದ ದುರಂತ RCB ಅಭಿಮಾನಿಗಳ ಜೀವವನ್ನೇ ನುಂಗಿ ಹಾಕಿದೆ. ನೆಚ್ಚಿನ ಆಟಗಾರರನ್ನ ನೋಡಲು ಬಂದವರು ನರಳಾಡಿದ್ದಾರೆ. ನೂಕು ನುಗ್ಗಲಿನಲ್ಲಿ ನಲುಗಿದವರು ಕಣ್ಣೀರು ಹಾಕಿದ್ದಾರೆ. ಇವತ್ತಿನ ಘೋರ ಅವಘಡದ ಎದುರು IPL ಕಪ್ ಗೆದ್ದ ಖುಷಿಯೇ ಕೊಚ್ಚಿ ಹೋಗಿದೆ. RCB ಆಟಗಾರರ ನೋಡಲು ಅಭಿಮಾನಿಗಳ ಪ್ರವಾಹ. ಜನಸ್ತೋಮದ ನಡುವೆ ನೂಕು ನುಗ್ಗಲು, ನರಳಾಟ, ಕಣ್ಣೀರು. ಒಂದೊಂದು ದೃಶ್ಯವೂ ಭಯಾನಕವಾಗಿದೆ. ಪ್ರತಿಯೊಂದು ಸನ್ನಿವೇಶವೂ ಕರುಳು ಹಿಂಡುವಂತಿದೆ. 18 ವರ್ಷದ ಕಾಯುವಿಕೆಗೆ ಉತ್ತರವಾಗಿ ಕಪ್ ಹಿಡಿದು ಬಂದ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ನೋಡಲು ಬೆಂಗಳೂರಿನಲ್ಲಿ RCB ಅಭಿಮಾನಿಗಳು ಪ್ರವಾಹದಂತೆ ಸೇರಿದರು. ಮೊದಲಿಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವಿಚಾರ ತಿಳಿಯುತ್ತಿದ್ದಂತೆ ಫ್ಯಾನ್ಸ್ ಶಕ್ತಿ ಸೌಧದ ಎದುರಿನ ರಸ್ತೆ ಬಳಿ ಜಮಾಯಿಸಿದ್ರು. ಪ್ರವೇಶ ಇಲ್ಲದಿದ್ರೂ ಸ್ಟೇಜ್ ಹತ್ತಿರಕ್ಕೆ ಹೋಗಲು ಯತ್ನಿಸಿದ್ರು. ಕೆಲವರು ಬ್ಯಾರಿಕೇಡ್ ಹತ್ತಿ ಜಿಗಿದ್ರು. ಬ್ಯಾರಿಕೇಡ್ ಬಳಿ ಸಿಲುಕಿದ್ದ ಯುವತಿಯರು, ಮಕ್ಕಳು ನಲುಗಿ ಹೋದರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕುಸಿದ ಸ್ಲ್ಯಾಬ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ತೆರಳಲು ಸಾವಿರಾರು ಫ್ಯಾನ್ಸ್ ಒಟ್ಟಿಗೆ ಬಂದಿದ್ದರಿಂದ ನೂಕು ನುಗ್ಗಲು ಉಂಟಾಯಿತು. ಈ ವೇಳೆ ಫ್ಯಾನ್ಸ್ನಿಂದ ಸ್ಲ್ಯಾಬ್ ಒಂದು ಕುಸಿದು ಬೀಳಿತು. ಈ ವೇಳೆ ಒಬ್ಬರ ಮೇಲೊಬ್ಬರು ಬಿದ್ದು ಫ್ಯಾನ್ಸ್ ನರಳಾಡಿದರು. RCB ಫ್ಯಾನ್ಸ್ ಅಬ್ಬರಕ್ಕೆ ಕಾರು ಜಖಂ. ಕೊಹ್ಲಿ ಅಂಡ್ ಟೀಮ್ ನೋಡಲು RCB ಫ್ಯಾನ್ಸ್ ಹೈಕೋರ್ಟ್ ಕಟ್ಟಡ ಮಾತ್ರವಲ್ಲ, ಮರವನ್ನು ಏರಿದ್ರು. ಸ್ಟೇಡಿಯಂ ಬಳಿ ಕಾರ್ಗಳ ಮೇಲೆಲ್ಲ ಫ್ಯಾನ್ಸ್ ಹತ್ತಿದ್ರು. ಇದರಿಂದ ಕಾರೊಂದು ಜಖಂಗೊಂಡಿತು. ಕಿಂಗ್ ಕೊಹ್ಲಿ ನೋಡಲು ಬಂದ ಹೆಣ್ಣು ಮಕ್ಕಳ ನರಳಾಟ. ಇನ್ನು ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಯುವತಿಯರು, ಮಕ್ಕಳು ಆಗಮಿಸಿದ್ರು. ಆದರೆ ನೂಕು ನುಗ್ಗಲಿನಲ್ಲಿ ಅವರು ಉಸಿರಾಡಲು ಆಗದೆ ನರಳಾಡಬೇಕಾಯಿತು. ವಿತೌಟ್ ಸೆಕ್ಯೂರಿಟಿ ಇತ್ತು. ಪೊಲೀಸ್ ಅವ್ರ ಪಾಪ ಏನ್ ಮಾಡೋಕ್ಕಾಗತ್ತೆ. ಪೊಲೀಸ್ ಅವರು ಎಷ್ಟೋ ಜನ ಹೆಣ್ಮಕ್ಳು ತಡೆಯಕ್ಕೆ ನೋಡಿದ್ರು. ಆದ್ರೂ ಹೆಣ್ಮಕ್ಳು ಕೇಳಿದಿರ ಗೇಟ್ಗಳನ್ನ ತಡೆದು ಮೇಲೆಕ್ಕಿ ನನ್ನಂತವನು ನಾವೇ ಉಸಿರು ಕಟ್ಟಿದ್ದೆ. ಆಚೆ ಹೊರಡೋ ಹೆಣ್ಮಕ್ಳು ಒಂದೇ ಸತಿ ಗೇಟ್ ಓಪನ್ ಮಾಡ್ಬಿಟ್ರು. ಆಕ್ಚುಲಿ ಒಂದು 600 ಇಂದ 700 ಜನ ಒಂದೇ ಸತಿ ಗೇಟ್ ಹೊಡೆದ್ಬಿಟ್ಟು ಗೇಟ್ ನುಗ್ಬಿಟ್ಟು, ಆದ್ರೆ ಹೆಣ್ಮಕ್ಳನ್ನ ತುಂಬಾ ಜನ ಕಾಲ್ ತೊಳೆದ್ರು. ಅದರಲ್ಲೂ ಪಾಪ ಏನು ಎಷ್ಟೋ ಜನ ಹೆಣ್ಮಕ್ಳು ಕಾಲ್ ತೊಳೆದ್ರು. ಅವ್ನು ಯಾರು ಎತ್ತೋರು ಇದ್ದಿಲ್ಲ. ನಾವು ಕಣ್ಮುಂದೆ ನೋಡಿದ್ರೆ ನಾವು ಎತ್ತಕ್ಕೆ ಹೋದ್ರೆ ನಮ್ಮನ್ನ ತುಳಿತಾರೆ ಅಂತ ಬೈದಲ್ಲೇ ಮುಂದೆ ಹೋದ್ರೆ ತುಂಬಾ ಜನ ಕಾಲ್ ತೊಳೆದಲ್ಲಿ ಇದಾಗಿದೆ. 18 ವರ್ಷಗಳ ಕಪ್ ಗೆಲುವಿನ ಖುಷಿಯಲ್ಲಿ ತೇಲಾಡ್ತಿದ್ದವರು ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ಳಲು ಬಂದಿದ್ರು. ಆದರೆ ಸರ್ಕಾರದ ನಿರ್ಲಕ್ಷ್ಯವೇ ಅವ್ಯವಸ್ಥೆಗೆ ಅಮಾಯಕ ಫ್ಯಾನ್ಸ್ ಬಲಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH